ಏನು ಬ್ಯಾಕ್ವರ್ಡ್ ಕಮಿಷನ್ ರಾಷ್ಟ್ರ ಮಟ್ಟದಿಂದ ಏನು AICC ಬ್ಯಾಕ್ವರ್ಡ್ ಕಮಿಷನ್ ಮೀಟಿಂಗ್ ಇದೆ, ಅದ್ರ ಏನು ವಾಟ್ ಇಸ್ ದ ಅಜೆಂಡಾ, ಏನು ಡಿಸ್ಕಷನ್? ನಾಳೆ ಬ್ಯಾಕ್ವರ್ಡ್ ಕಮಿಷನ್ ಒಂದು ಕಮಿಟಿ ಇದೆ. ನಾಳೆ OBC ಕೌನ್ಸಿಲ್ ಮೀಟಿಂಗ್ ಇದೆ. ಅದಕ್ಕೆ ಅಧ್ಯಕ್ಷರು ಜೈ ಹಿಂದ್ ಅಂತ ಅಧ್ಯಕ್ಷರಾಗಿದ್ದಾರೆ. ನಾನು ಒಬ್ಬ ಮೆಂಬರ್ ಅದಕ್ಕೆ. ಅವರೆಲ್ಲರೂ ಕೂಡ ಡೆಲ್ಲಿನಲ್ಲಿ ಬಂದು ನನಗೆ ಭೇಟಿ ಮಾಡಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡ್ತೀವಿ, ನೀವು ಹೋಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಹೋಸ್ಟ್ ಮಾಡ್ತಾಯಿದ್ದೀನಿ, ನಡೀತಾ ಇದೆ. ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ದಲಿತರು ಇವ್ರ ಸಂಘಟನೆ ಹೇಗೆ ಮಾಡಬೇಕು, ಹೇಗೆ ಇವ್ರನ್ನ ಪಕ್ಷದ ಪರವಾಗಿ ಒಲವನ್ನು ಗಳಿಸ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತದೆ. ಇಡೀ ದೇಶದಲ್ಲಿ, ನಾಟ್ ಓನ್ಲಿ ಇನ್ ಕರ್ನಾಟಕದಲ್ಲಿ ಅಹಿಂದ ನಾವು ಭಾಳ ಹಿಂದೆನೇ ಮಾಡಿದ್ದೀವಿ. ಸೊ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಹಿಂದುಳಿದವರ, ದಲಿತರ, ಅಲ್ಪಸಂಖ್ಯಾತರ ಸಂಘಟನೆ ಹೇಗೆ ಮಾಡಬೇಕು, ಬಡವರ ಸಂಘಟನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅವರಿಗೆಲ್ಲ ಹೇಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ನಾನು ಅವರು ನನ್ನನ್ನು ಇನ್ವೈಟೇ ಮಾಡಲಿಲ್ಲ. ಇನ್ವಿಟೇಷನಲ್ಲಿ ಹೆಸರು ಹಾಕೊಂಡಿದ್ದಾರೆ, ಆದರೆ ಇನ್ವೈಟ್ ಮಾಡಬೇಕಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್ನು, ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು, ಅದ್ರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರಿಬೇಕಲ್ಲ. ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೀನಿ. ಇವರಿಗೆ ಯಾರವರು, ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದೀನಿ. ಈ ಮಾದೇವಪ್ಪ ಇದ್ದಾಗಲೇ PWD ಮಿನಿಸ್ಟರ್ ಆಗಿದ್ದಾಗಲೇ DPR ಆಗಿತ್ತು. ಅದು KRDCಯಲ್ಲಿಂದ DPR ಆಗಿ ಅದು ದೊಡ್ಡ ಸೇತುವೆ ಅಂತ ಹೇಳಿ ನ್ಯಾಷನಲ್ ಹೈವೇಗೆ ಕೊಟ್ಟದು ಅದನ್ನು. ಸೊ ಅದಕ್ಕೆ ಹಾಗಂತೇಳಿ ಅವರೇ ಇದು ವಿ ಆರ್ ಇನ್ ದಿ ಫೆಡರಲ್ ಸ್ಟೇಟ್, ಕೋಆಪರೇಟಿವ್ ಫೆಡರಲಿಸಮ್ ಅಂದ್ರೆ ಇದೇನಾ? ನೀವು ನೋಡಿದ್ರೆ ಕೆಲಸ ಇರಗತ್ತಲ್ಲ, ಕಸ ಎತ್ತಕ್ಕಾಗ್ತಿಲ್ಲ. 10 ಮಹಾನಗರಪಾಲಿಕೆ ಇವರು ಎಂಪ್ಲಾಯಿಗಳು ಸುಮಾರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. 7th ಪೇ ಕಮಿಷನ್ ಜಾರಿ ಮಾಡಿ ನಾನು ಕರೆದಿದ್ದೀನಿ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಸರ್, ಬೆಂಗಳೂರು ಟನಲ್ ಯೋಜನೆ ಏನಿದೆ ಅದು ಮಾರಕ ಇದೆ ಅಂತೇಳಿ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಅದ್ರ ಜೊತೆಗೆ ಅದರಲ್ಲಿ ಪ್ರಾರಂಭದಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ತೇಜಸ್ವಿ ಸೂರ್ಯ ಅವ್ರು ಟೆಕ್ನಿಕಲ್ ಮ್ಯಾನ್, ಅವರು ನೀನೇನಪ್ಪ ಇಸಿ ಟೆಕ್ನಿಕಲ್ ಮ್ಯಾನ್? ನಾವು ಟೆಕ್ನಿಕಲ್ ವರದಿ ಆಧಾರದ ಮೇಲೆ ಮಾಡೋದು. ಟೆಕ್ನಿಕಲ್ ವರದಿ ಸರಿ ಇಲ್ಲ ಅಂತಂದರೆ ಮಾಡಲ್ಲ, ಸರಿಯಾಗಿದೆ ಅಂದರೆ ಮಾಡ್ತೀವಿ. ಪ್ರಾರಂಭದಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇನ್ನೂ ಶುರುನೇ ಆಗಿಲ್ಲ, ಅದು ಟೆಂಡರೇ ಕರೆದಿಲ್ಲ, ಭ್ರಷ್ಟಾಚಾರ ಹೆಂಗೆ ನಡೀತದೆ? ಭ್ರಷ್ಟರಿಗೆ ಮಾತ್ರ ಭ್ರಷ್ಟಾಚಾರ ಕಣ್ಣಿಗೆ ಕಾಣೋದು. ಜಾತಿ ಗಣತಿ